ಪ್ರಕಾಶ್ ರವರ ಮತ್ತು ನಿರ್ದೇಶಕ ನೇತೃತ್ವದಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮುಖಂಡರ ನೇತೃತ್ವದಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಧೋಬಿಘಾಟ್ನಲ್ಲಿ ಜಿಲ್ಲಾ ಸಂಘ ವತಿಯಿಂದ ಇವತ್ತು ಕರೆದಿದ್ದು ಎಲ್ಲರನ್ನೂ ತಾಲೂಕುವರು ಎಲ್ಲ ತಾಲೂಕಿನವರು ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿರ್ತಾರೆ. ನನ್ನ ಹೆಸರು ರಾಜಗೋಪಾಲ ಅಂತ. 2000ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದೆ. 2010ರಲ್ಲಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ನಮ್ಮ ಮಿಸಸ್ ಅಲ್ವೇಲಮ್ಮ ಅವರು ಉಪಾಧ್ಯಕ್ಷರಾಗಿದ್ದರು. ನಾನು ಅಲ್ಲಿಂದನೂ ಡೈರಿಗಳಲ್ಲಿ ಮತ್ತು ರಾಜಕೀಯವಾಗಿ ಬೆಳವಣಿಗೆ ಆಗ್ತಾಯಿದೆ. ನಾನು 2003ರಲ್ಲಿ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷನಾಗಿ 24 ವರ್ಷ ಸೇವೆಯನ್ನು ಸಲ್ಲಿಸಿ ನಾನು ರಾಜ್ಯ ಸಂಘದಲ್ಲಿ ನಿರ್ದೇಶನಾಗಿ ಇದ್ದೆ. ಈಗ ಕೋಲಾರ ಜಿಲ್ಲೆಯ ನಮ್ಮ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಮ್ಮ ಏನು ನಾನು ನಡ್ಕೊಂಡು ಬಂದಿದ್ದೇನೋ ಮೊದಲಿನಿಂದನೂ ನಮ್ಮ ಸಂಘದ ನಮ್ಮ ಮಡಿವಾಳರ ಒಂದು ವರ್ಗದವರಿಗೆ ಕೆಟ್ಟ ಹೆಸರು ತರಿದಿರ ನೀತಿಯಿಂದ ಅವ್ರಿಗೆ ಏನೇ ಆಗುವವುಗಳಿಗೆ ಸ್ಪಂದಿಸುತ್ತಾ ಜಿಲ್ಲೆಯಲ್ಲಿ ಅವರಿಗೆ ಒಂದು ಹೆಸರು ತಂದು ನಾನು ಎಲ್ಲ ಕುಂದುಕೊರತೆಗಳನ್ನು ಸ್ಪಂದಿಸಿ ನಾನು ಮಾಡ್ತೀನಿ ಅಂತೇಳಿ ಈ ಪತ್ರಿಕಾ ಇದರಲ್ಲಿ ಮಾಡ್ತೀನಿ. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಹತ್ರನೂ ಹೋಗಿ ಏನು ಅನುದಾನ ಇದೆಯೋ ನಮ್ಗೆ ಬರೋವಂಥದ್ದನ್ನು ನಾನು ಅದು ಪಡ್ಕೊಳ್ಳೋಕ್ಕೆ ನನ್ನ ಪ್ರಯತ್ನವನ್ನು ಬೀಳುತ್ತೇನೆ. ನನ್ನ ಹೆಸರು ಸೋಮಶೇಖರ್ ಎಂದು ಬೆಂಗಳೂರು ಮಡಿವಾಳರ ಸಂಘದ ವಿಭಾಗೀಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಮುಖಂಡರು ಸಮೇತವಾಗಿ ಒಂದು ಸಭೆ ನಡೆಸಿ ನಮ್ಮ ಧೋಬಿಘಾಟಲ್ಲಿ ಈ ದಿನ ನಮ್ಮ ZP ಅಂದೇ ಹೆಸರಾಗಿರುವಂಥ ರಾಜಗೋಪಾಲ್ ಅವರನ್ನು ಜಿಲ್ಲಾ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ಇದರಲ್ಲಿ ಯಾವುದೋ ಒಂದು ಅಭ್ಯಂತರ ಇಲ್ಲದೆ ಎಲ್ಲರೂ ಒಮ್ಮತವಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ನಮಗೆ ಏನು ಅಂದರೆ ಅವರು ಇಷ್ಟು ವರ್ಷದಿಂದ ರಾಜಕೀಯದಲ್ಲಿ ಇರೋದ್ರಿಂದ ರಾಜಕೀಯ ಅನುಭವ ಇದೆ. ನಮ್ಮ ಸಂಘಕ್ಕೆ ಮತ್ತು ನಮ್ಮ ಜನಾಂಗಕ್ಕೆ ಉತ್ತಮವಾದ ಕೆಲಸ ಮಾಡಿಕೊಡ್ತಾರೆ ಅನ್ನೋ ಉದ್ದೇಶದಿಂದ ಎಲ್ಲರೂ ಒಮ್ಮತವಾಗಿ ಮಾಡಿದ್ದಾರೆ. ಹಾಗೂ ನಮ್ಮ ರಾಜ್ಯ ಸಂಘದಿಂದ ಒಂದು ಲೆಟರ್ ಕೊಟ್ಟಿದ್ದಾರೆ. ಅದನ್ನು ಈಗ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಜೈ